उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्युनमाम्यहम्। ओं नमो नृसिंहाय हिरण्यकश्यपोक्षस्थलविदारणाय त्रिभुवनव्यापकाय भूतप्रेतपिशाचि शाकिने डाकिने केलनोन्मूलनाय स्तंभोद्भव समस्तदोषान् हनहन सरसर चल कंप कंप मत मत ओं पट्टं टह महारुद्रजापिता लक्ष्मी नारसिंहाय नमः। ಭಗವದ್ಭಕ್ತರಲ್ಲಿ ವಿನಂತಿ, ಈ ಒಂದು ಮಂಗಳಕರ ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಪುಷ್ಯ ಮಾಸ ಶುಕ್ಲ ಪಕ್ಷ ಪ್ರತಿಪತ್ ಈ ಒಂದು ಮಂಗಳವಾರದಲ್ಲಿ ಪ್ರತಿ ಮಂಗಳವಾರನೂ ಸಹ ಒಂದು ವಿಶೇಷವಾದಂಥ ಒಂದು ಪೂಜೆ ಈ ಒಂದು ಮದ್ದೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕದರಿಪುರದಲ್ಲಿ ರಾಜ್ಯ ಮಹಾಲಕ್ಷ್ಮಿ ಸಮೇತ ನರಸಿಂಹಸ್ವಾಮಿಯ ಒಂದು ದಿವ್ಯವಾದಂಥ 1117ನೇ ವರ್ಷದ ಒಂದು ದೇವಾಲಯ, ಪುರಾತನ ನರಸಿಂಹಸ್ವಾಮಿ ದೇವಾಲಯ. ಈ ಒಂದು ದೇವಾಲಯದಲ್ಲಿ ನಿತ್ಯವ ಕೈಂಕರ್ಯಗಳು, ನಿತ್ಯ ಪೂಜೆ, ಸ್ವಾಮಿಗೆ ಆರಾಧನೆ ಎಲ್ಲ ನಡೀತದೆ. ಪ್ರತಿ ಮಂಗಳವಾರದಲ್ಲಿ ಸ್ವಾಮಿಗೆ ಅಭಿಷೇಕ, ಆರಾಧನೆ, ಪ್ರಾಕಾರೋತ್ಸವ, ಸ್ವಾಮಿಗೆ ಕಲ್ಯಾಣ ಸೇವೆ, ಪ್ರಸಾದ ಸೇವೆ ಪ್ರತಿ ಮಂಗಳವಾರದಲ್ಲೂ ಸ್ವಾಮಿಗೆ ನಡೀತದೆ. ವಿಶೇಷವಾಗಿ ಈ ಒಂದು ಕ್ಷೇತ್ರಕ್ಕೆ ಚತುರ್ಯುಗ ಕ್ಷೇತ್ರ ಅಂತ ಹೆಸರಿದೆ. ಚತುರ್ಯುಗ ಅಂದರೆ 4 ಯುಗಗಳ ಒಂದು ಕ್ಷೇತ್ರ ಅಂತ. ಅದು ಆ ಹೆಸರು ಅಂದರೆ ಕೃತಯುಗದಲ್ಲಿ ನರಸಿಂಹಸ್ವಾಮಿ ಇದ್ದಾರೆ, ತ್ರೇತಾಯುಗದಲ್ಲಿ ರಾಮಚಂದ್ರ ಸ್ವಾಮಿ, ಆಂಜನೇಯ ಸ್ವಾಮಿ ಇದ್ದಾನೆ, ಎಲ್ಲೇ ಹನುಮ ಇರ್ತಾನೋ ಅಲ್ಲಿ ರಾಮ ಇರ್ತಾರೆ. ದ್ವಾಪರಯುಗದಲ್ಲಿ ಕೃಷ್ಣ ಪರಮಾತ್ಮ, ವೇಣುಗೋಪಾಲ ಸ್ವಾಮಿ ಇದ್ದಾರೆ. ಕಲಿಯುಗದಲ್ಲಿ ಶ್ರೀನಿವಾಸ, ಅದಕ್ಕೋಸ್ಕರವಾಗಿ ಚನ್ನರಾಯ ಸ್ವಾಮಿ ಮತ್ತು ವೆಂಕಟೇಶ್ವರ, ಶ್ರೀದೇವಿ ಭೂದೇವಿ ಸಮೇತವಾಗಿದ್ದಾರೆ. ಗರುಡ ಆಂಜನೇಯ ಸ್ವಾಮಿ, ರಾಮಾನುಜಾಚಾರ್, ನಮ್ಮಾಳ್ವಾರ್ ಗುರುಗಳು ಸಹ ಇದ್ದಾರೆ. ಆ ರೀತಿಯಾಗಿ ಈ 4 ಯುಗಗಳಲ್ಲೂ ಸಹ 4 ಯುಗಗಳ ಒಂದು ದೇವರು ಸಹ ಈ ಒಂದು ಚತುರ್ಯುಗ ಕ್ಷೇತ್ರವಾಗಿ ಇದು ನೆಲೆಸಿ ರಾರಾಜಿಸುತ್ತಾ ಅನೇಕರ ಒಂದು ಭಕ್ತರ ಅಭೀಷ್ಟವಾದಂಥ ಒಂದು ಫಲಗಳೆಲ್ಲ ಸಹ ನೆರವೇರಿ ಭಗವಂತನ ಒಂದು ಅನುಗ್ರಹವನ್ನು ಪಡ್ಕೊಳ್ತಾ ಇದ್ದಾರೆ. ಸಾವಿರಾರು ಮಂದಿ ಭಕ್ತರು ಇಲ್ಲಿ ಸ್ವಾಮಿ ದರ್ಶನ ಭಾಗ್ಯವನ್ನು ಪಡ್ಕೊಂಡು ಅವರ ಒಂದು ಕಷ್ಟಗಳೆಲ್ಲ ಸಹ ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನ ಒಂದು ಅನುಗ್ರಹವನ್ನೆಲ್ಲ ಸಹ ಪಡ್ಕೊಂಡು ಅವರ ಒಂದು ಇಷ್ಟಾರ್ಥ ನೆರವೇರುವಂಥ ಒಂದು ಮಹಾಕ್ಷೇತ್ರವಾಗಿ ಈ ಒಂದು ಕ್ಷೇತ್ರ ಪ್ರತಿದಿನದಲ್ಲೂ ಸಹ ಅನೇಕ ಮಂದಿ ಭಕ್ತಾದಿಗಳು, ವಿಶೇಷವಾಗಿ ಮಂಗಳವಾರದಲ್ಲಿ, ಶನಿವಾರದಲ್ಲಿ, ಹಬ್ಬ ಹರಿದಿನಗಳಲ್ಲಿ ಸ್ವಾಮಿಯ ಒಂದು ಸೇವೆಗೋಸ್ಕರವಾಗಿ ನೂರಾರು ಕಿಲೋಮೀಟರ್ ದೂರಗಳಿಂದ ಸ್ವಾಮಿಯ ಒಂದು ದರ್ಶನಕ್ಕೋಸ್ಕರವಾಗಿ ಭಕ್ತರು ಆಗಮಿಸಿ ಭಗವಂತನ ದರ್ಶನ ಭಾಗ್ಯಗಳನ್ನೆಲ್ಲ ಸಹ ಪಡ್ಕೊಂಡು ಭಗವಂತನ ಒಂದು ತೀರ್ಥ ಪ್ರಸಾದಗಳೆಲ್ಲ ಸಹ ಸ್ವೀಕಾರ ಮಾಡಿ ಭಗವಂತನ ಒಂದು ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಮಹಾಕ್ಷೇತ್ರ ಈ ಒಂದು ನರಸಿಂಹಸ್ವಾಮಿಯ ಒಂದು ಕ್ಷೇತ್ರ. ಅದಕ್ಕೋಸ್ಕರವಾಗಿ ನಾಳೆ ಹೊಸ ವರ್ಷ ಅಲ್ಲ, ನಮಗೆ ಬರೀ ಕ್ರೈಸ್ತ ವರ್ಷಾರಂಭ. ಡಿಸೆಂಬರ್ ಹೋಗಿ ಜನವರಿ ಬರ್ತದೆ ಅಂತಷ್ಟೇ. ಅದಕ್ಕೋಸ್ಕರವಾಗಿ ಬರೀ ದಿನ ಬದಲಾವಣೆ ಆಗ್ತದೆ ಹೊರತು ಬೇರೆ ಇನ್ನೇನೂ ಸಹ ಹೊಸ ವರ್ಷ ಅಂತ ನಾವು ಹೇಳೋಕ್ಕಾಗಲ್ಲ. ಹೊಸ ವರ್ಷ ಅಂದರೆ ಪ್ರಕೃತಿನೇ ನಮಗೆ ತೋರಿಸ್ಕೊಡ್ತದೆ ಅಂತ. ಅಂದರೆ ಯುಗಾದಿ ಅಂದರೆ ಹೊಸ ವರ್ಷವಾಗಿ ನಮಗೆ ಏಪ್ರಿಲ್ ತಿಂಗಳಲ್ಲಿ ಬರ್ತದೆ. ಅದಕ್ಕೋಸ್ಕರವಾಗಿ ಅದು ಪ್ರಕೃತಿ ಮುಖಾಂತರವಾಗಿ ನಮಗೆ ತೋರಿಸ್ಕೊಡ್ತದೆ ಅಂತ. ಪ್ರಕೃತಿ ಅಂದರೆ ಆ ಒಂದು ಎಲ್ಲ ಗಿಡ ಮರಗಳು ಸಹ ಹೊಸರಾಗಿ ಚಿಗುರನ್ನು ಒಡೆದು ಪ್ರಕೃತಿಯ ಒಂದು ಸಂಕೇತವಾಗಿ ಜಗನ್ಮಾತೆ ಅದೇ ಸಹ ಸೌಂದರ್ಯವಾಗಿ ಪ್ರಕೃತಿನೇ ನಮಗೆ ಹೊಸ ವರ್ಷವಾಗಿ ತೋರಿಸಿ ನಮ್ಮ ಒಂದು ಹಿಂದೂ ಧರ್ಮದ ಅಲ್ಲಿ ಯುಗಾದಿ ಅನ್ನೋದು ಒಂದು ಮಹಾ ಹಬ್ಬವಾಗಿ ಅದು ರಾರಾಜಿಸುತ್ತಾ ಆ ಒಂದು ಹಬ್ಬವನ್ನು ದೇಶಾದ್ಯಂತ ಸಹ ನಮ್ಮ ಒಂದು ಧರ್ಮದಲ್ಲಿ ವಿಶೇಷವಾಗಿ ಹೊಸ ವರ್ಷ ಅಂತ ಆಚರಣೆಯನ್ನು ಮಾಡ್ತಾರೆ.
ಅದಕ್ಕೋಸ್ಕರವಾಗಿ ಅಂಥ ಒಂದು ವರ್ಷ ಯುಗಾದಿಯ ಒಂದು ಹೊಸ ವರ್ಷ. ಎಲ್ಲರಿಗೂ ಸಹ ಆ ಒಂದು ಯುಗಾದಿಯ ಒಂದು ಅನುಗ್ರಹ ಸಹ ಸದಾಕಾಲವಾಗಿ ನಮಗೆ ಪ್ರತಿ ವರ್ಷದಲ್ಲಿರಂತೆ ಈ ವರ್ಷದಲ್ಲೂ ಸಹ ನಮಗೆ ಯುಗಾದಿಯಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡೋಣ. ನಾಳೆ ನಡೆಯುವಂತಹದ್ದು ಬರೀ ಹೊಸ ಒಂದು ದಿನ, ಬರೀ ಡಿಸೆಂಬರ್ ಹೋಗಿ ಜನವರಿ 1ನೇ ತಾರೀಕು 1ನೇ ತಿಂಗಳು 2025ಕ್ಕೆ ಮಾತ್ರ ಕಾಲಿಡ್ತದೆ. ಅದು ಹೊಸ ವರ್ಷ ಆಗೋದಿಲ್ಲ, ಬರೀ ಹೊಸ ಒಂದು ಡೇಟ್ ಬದಲಾವಣೆ ಆಗ್ತದೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ದಿನದಲ್ಲೂ ಸಹ ಭಗವಂತನ ಒಂದು ಅನುಗ್ರಹ ಸಿಗಲಿ. ಎಲ್ಲರೂ ಸಹ ಈ ಒಂದು ಪುರಾತನ ಒಂದು ಕ್ಷೇತ್ರಕ್ಕೆ ಧಾವಿಸಿ ಭಕ್ತಿಯಿಂದ ಭಗವಂತನ ಒಂದು ಅನುಗ್ರಹವನ್ನು ಪಡ್ಕೊಂಡು ಇಡೀ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಹ ಒಂದು ಭಗವಂತ ಜಗನ್ಮಾತೆ ರಾಜ್ಯ ಮಹಾಲಕ್ಷ್ಮಿ ನರಸಿಂಹಸ್ವಾಮಿ ಅನುಗ್ರಹಿಸಲಿ. ನಮಗೆಲ್ಲರಿಗೂ ಸಹ ಇಷ್ಟಾರ್ಥಗಳೆಲ್ಲ ಸಹ ಅನುಗ್ರಹಿಸಲಿ ಅಂತ ಈ ಒಂದು ದಿನದಲ್ಲಿ ಸ್ವಾಮಿಯಲ್ಲಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಭಗವಂತನ ಒಂದು ಪರಿಪೂರ್ಣವಾದಂಥ ಒಂದು ಶಕ್ತಿ ಅನುಗ್ರಹ ಸಿಗಲಿ ಅಂತ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀಮನ್ನಾರಾಯಣ, ಜೈ ನರಸಿಂಹಸ್ವಾಮಿ, ಜೈ ಜಗನ್ಮಾತೆ ಮಹಾಲಕ್ಷ್ಮಿ. ನಮೋ ನಮಃ.